ಡಾಕ್ಟರ್ ಮೋದಿ ಪಬ್ಲಿಕ್ ಟ್ರಸ್ಟ್ನ ಒಳನುಗ್ಗಿ ದೌರ್ಜನ್ಯವನ್ನು ಎಸಗಲಾಗಿದೆ ಅನ್ನೋ ಆರೋಪ ಇದೀಗ ಕೇಳಿಬಂದಿದೆ. ಯತಿರಾಜ್ ನಾಯ್ಡು ಎಂಬಾತ ಅತಿಕ್ರಮ ಪ್ರವೇಶ ಮಾಡಿದಾನಂತೆ. ಏಕಾಏಕಿ ನುಗ್ಗಿ ಜಾಗ ಖಾಲಿ ಮಾಡಿ ಅಂತ ದೌರ್ಜನ್ಯ ಮಾಡ್ತಿದ್ದಾನಂತೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆಗೆ ಸುಭಾಷ್ ಮೋದಿ ದೂರು ಕೊಟ್ಟಿದ್ದಾರೆ. ಟ್ರಸ್ಟ್ನ ಅಧಿಕಾರ ವಹಿಸಿಕೊಂಡಿರುವಂತಹ ಸುಭಾಷ್ ಚಂದ್ರ ಮೋದಿ ಸಮಾಜ ಕಾರ್ಯಕ್ಕೆ ಬಳಕೆಯಾಗ್ತಾ ಇದ್ದಂತಹ ಟ್ರಸ್ಟ್ ಒಳಗೆ ಅತಿಕ್ರಮ ಪ್ರವೇಶ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದೀಗ ಯತಿರಾಜ್ ನಾಯ್ಡು ಎಂಬಾತ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಡಾಕ್ಟರ್ ಮೋದಿ ಪಬ್ಲಿಕ್ ಟ್ರಸ್ಟ್ ಗೇಟ್ ಮುರಿದು ಒಳನುಗ್ಗಿ ಖಾಲಿ ಮಾಡಿಸೋ ಯತ್ನ ಕೂಡ ಮಾಡಿದ್ದಾರಂತೆ. ಸದ್ಯ ಟ್ರಸ್ಟ್ನ ಅಧಿಕಾರ ವಹಿಸಿಕೊಂಡಿರುವಂತಹ ಸುಭಾಷ್ ಚಂದ್ರ ಮೋದಿ ಮಹಿಳಾ ಸಾಮಾಜಿಕ ಕಾರ್ಯಕರ್ತರಿಗೆ ಟ್ರಸ್ಟ್ನಲ್ಲಿ ಒಂದಷ್ಟು ಜಾಗ ಬಿಟ್ಟುಕೊಟ್ಟಿದ್ರು. ಈ ವೇಳೆ ಅತಿಕ್ರಮ ಪ್ರವೇಶ ಮಾಡಿ ಆ ಜಾಗ ಖಾಲಿ ಮಾಡುವಂತೆ ದೌರ್ಜನ್ಯವನ್ನು ಎಸಗಲಾಗಿದೆ. ಏಕಾಏಕಿ ನುಗ್ಗಿ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೇಳ್ರಿ ಯಜಮಾನ್ರೆ, ಅವ್ರು ಇಲ್ಲ ಅಂದ್ರೆ ನಾವ್ಯಾಕೆ ಇಲ್ಲಿರ್ತೀವಿ? ಇಲ್ಲ ಸರ್, ಎಮ್ಎಲ್ಎ ಅವ್ರಿಗೆ ಎಮ್ಎಲ್ಎ ಅವ್ರ ಪಾಪ ಅವ್ರ ಹೆಸರೇ ಕೆಡಿಸ್ತೀರಾ ನೀವು? ನಾವ್ಯಾಕೆ ಕೇಳ್ತಾರೆ? ನಮ್ಮ ತಾಣೆ ಬರ ಆಯ್ತು, ಕೇಳ್ಕೊ ಬನ್ನಿ. ಅವ್ರ ಯಾಕೆ ಹೆಸರು ಕೆಡಿಸ್ತಾರೆ? ಆಯ್ತು ನಡ್ರಿ, ಕೇಳ್ಕೊ ಬನ್ನಿ. ಕೇಳ್ರಿ, ಯಾರಿಗೆ ಫೋನ್ ಮಾಡಿ ಕೊಡ್ರಿ. ನೋಡ್ರಿ ನೋಡಿ ಮಾತಾಡಂಗಿಲ್ಲ. ನೀವು ಮಾತಾಡಂಗಿಲ್ಲ. ಯಾರು ನೀವ್? ಯಾರು ನೀವ್ಯಾರು? ಬಾಡಿಗೆ ತಗೊಂಡು ಬಾಡಿಗೆ ಯಾರು ಕೊಟ್ಟಿದ್ರ? ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಟ್ರಸ್ಟ್ನ ಒಳನುಗ್ಗಿ ಅತಿಕ್ರಮಣ ಪ್ರವೇಶ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಏನ್ ಘಟನೆ ಇದು? ಏನ್ ನಡೀತಾ ಇದೆ? ಸದ್ಯಕ್ಕೆ ಸಮಾಜ ಕಾರ್ಯಕ್ಕೆ ಬಳಕೆಯಾಗಬೇಕಾದಂತಹ ಟ್ರಸ್ಟ್ ಒಂದರ ಒಳಗೆ ಅತಿಕ್ರಮ ಪ್ರವೇಶ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಡಾಕ್ಟರ್ ಮೋದಿ ಪಬ್ಲಿಕ್ ಟ್ರಸ್ಟ್ ಗೇಟ್ ಮುರಿದುಕೊಂಡು ಒಳಗೆ ನುಗ್ಗಿ ಯತಿರಾಜ್ ನಾಯ್ಡು ಎಂಬಾತ ಅತಿಕ್ರಮ ಪ್ರವೇಶ ಮಾಡಿದ ಅನ್ನೋದು ಗಂಭೀರ ಆರೋಪ ಕೂಡ ಇದೆ. ಹೀಗಾಗಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಈ ಟ್ರಸ್ಟ್ ನ ಮ್ಯಾನೇಜರ್ ಆಗಿರುವಂತಹ ಸುಭಾಷ್ ಮೋದಿ ಎಂಬುವರು ಡಾಕ್ಟರ್ ಮೋದಿ ಪಬ್ಲಿಕ್ ಟ್ರಸ್ಟ್ ನ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಇನ್ನು ಟ್ರಸ್ಟ್ ನ ಕೆಲ ಜಾಗವನ್ನ ಸಾಮಾಜಿಕ ಕಾರ್ಯಕ್ಕೆ ಬಳಕೆಯಾಗ್ಲಿ ಅಂತಾನು ಕೂಡ ಬೇರೆಯವರಿಗೆ ಇವರು ಬಿಟ್ಕೊಂಡಿರುವಂತದ್ದು. ಅಲ್ಲದೆ ಅದೇ ರೀತಿ ಮಹಿಳಾ ಸಾಮಾಜಿಕ ಕಾರ್ಯಕರ್ತರಿಗೆ ಅದರಲ್ಲಿ ಒಂದಷ್ಟು ಜಾಗವನ್ನ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಇದೇ ಜಾಗದ ವಿಚಾರಕ್ಕೆ ಆಗಾಗ ಈ ರೀತಿ ಅತಿಕ್ರಮ ಪ್ರವೇಶ ಆಗ್ತಾ ಇದೆ ಅಂತ ಸುಭಾಷ್ ಮೋದಿ ಅವರು ಈಗ ಆರೋಪಿಸ್ತಾ ಇರುವಂತದ್ದು. ಯತಿರಾಜ್ ನಾಯ್ಡು ಎಂಬುವರು ಸಂಘಟನೆ ಮತ್ತು ಹೋರಾಟದ ಹೆಸರಲ್ಲಿ ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಟ್ರಸ್ಟ್ ಒಳಗೆ ಅತಿಕ್ರಮಣ ಪ್ರವೇಶ ಮಾಡಿ ಈ ಜಾಗವನ್ನ ಖಾಲಿ ಮಾಡಿ ಅಂತ ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡ್ಕೊಳ್ತಿದ್ದು ಸುಭಾಷ್ ಮೋದಿ ಅವರು. ಸದ್ಯಕ್ಕೆ ಮಹಿಳಾ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಯತಿರಾಜ್ ನಾಯ್ಡು ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಸದ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಯತಿರಾಜ್ ನಾಯ್ಡುಗೂ ಮತ್ತು ಈ ಮೋದಿ ಟ್ರಸ್ಟ್ ಏನ್ ಸಂಬಂಧ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂತಂದ್ರೆ ಕೆಲವೊಂದು ಬ್ಯಾಚ್ಗಳು ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅತಿಕ್ರಮ ಪ್ರವೇಶ ಆಗಿರ್ಬೋದು ಅಥವಾ ಬೇರೆ ಟ್ರಸ್ಟ್ ಗಳ ಜಾಗವನ್ನ ಹೊಡೆಯೋದಕ್ಕೆ ಅನೇಕ ಮಂದಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆ ಆಂಗಲ್ ನಲ್ಲೂ ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ನಂತರ ಇದರ ಅಸಲಿಯತ್ತು ಕೂಡ ಗೊತ್ತಾಗ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಕೆಲವೊಂದು ವಿಡಿಯೋ ಫೋಟೋಸ್ ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಯತಿರಾಜ್ ನಾಯ್ಡು ಏನಿದ್ದಾರೆ ಇವರು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಏನು ಆರೋಪ ಮಾಡಲಾಗ್ತಾ ಇದೆ. ಅದಕ್ಕೆ ಕೆಲವೊಂದು ವಿಡಿಯೋಗಳಲ್ಲಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ರೀತಿ ಆಗಿರಬಹುದೇನೋ ಅಂತ ಅನಿಸುತ್ತೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.